ಶಕ್ತಿ ಗಣಪತಿಯ ಪಾದಾರವಿಂದಗಳಿಗೆ ವಂದಿಸುತ್ತಾ ನಾವು ಎಲ್ಲೆಲ್ಲೋ ಕೇಳ್ತಾ ಇರ್ತೇವೆ, ಭೂಮಿಯ ಮೇಲೆ ವಿಚಿತ್ರವಾದಂತಹ ಘಟನೆಗಳು ಸಂಭವಿಸುತ್ತೆ, ಇನ್ನೇನೇನೋ ರೀತಿಯಾದಂತಹ ಪವಾಡಗಳನ್ನು ಕೇಳ್ತಾ ಇರ್ತೇವೆ. ಆದರೆ ಎಷ್ಟೋ ಸಮಯದಲ್ಲಿ ನಂಬಲಿಕ್ಕೆ ಅಸಾಧ್ಯವಾಗಿರ್ತಕ್ಕಂತಹ ಘಟನೆಗಳು ನಡೆದವಾಗ ಒಂದು ರೀತಿಯಾದಂತಹ ಮೂಕ ವಿಸ್ಮಯರು ಕೂಡ ನಾವು ಆಗ್ತೇವೆ. ಅಂತಹದೇ ಒಂದು ಘಟನೆ ಹೇಳ್ತಕ್ಕಂಥದ್ದು ನಮ್ಮ ಕಣ್ಣೆದುರಿನಲ್ಲಿ ಎಷ್ಟೋ ನಡೀತಾ ಇರ್ತದೆ. ಆದರೆ ಒಂದು ಆಶ್ಚರ್ಯಕರವಾದಂತಹ ರೀತಿಯಾದಂಥದ್ದು ಅಂತ ಹೇಳಿದರೆ, ಕ್ಯಾನ್ಸರಿನಂತಹ ಮಹಾಮಾರಿಯಾದಂತಹ ದೊಡ್ಡದಾದಂತಹ ರೋಗ ಯಾವುದೇ ಒಂದು ರೀತಿಯಾದಂತಹ ಔಷಧಿಯೂ ಕೂಡ ಕೊಡದೇನೆ ಸಾಧಾರಣ ಒಂದು ಟೊಮೆಟೊ ಹಣ್ಣಿನ ರೀತಿಯಲ್ಲಿ ಆಗಿರ್ತಕ್ಕಂತಹ ಗಡ್ಡೆಯು 15ರಿಂದ 20 ದಿವಸದ ಒಳಗಾಗಿ ಅದು ಕರಗಿ ನೀರಾಗಿ ಹೋಗ್ತದೆ. ಮತ್ತು ಅಷ್ಟೇ ಅಲ್ಲದೆ ಆ ವ್ಯಕ್ತಿಯು ದಿನದಿಂದ ದಿನಕ್ಕೆ ಚೈತನ್ಯ ಶಕ್ತಿಯನ್ನ ಹೊಂದುತ್ತಾನೆ. ಇದು ನಮ್ಮ ಕಣ್ಣೆದುರಿನಲ್ಲಿ ನಡೆದಂಥದ್ದು. ಮತ್ತು ಅಷ್ಟೇ ಅಲ್ಲದೆ ಹಿಂದೆ ಎಲ್ಲ ಆದರೆ ಕೆಲವೊಂದಕ್ಕೆ ಫೋಟೋ ಅಥವಾ ಇತ್ಯಾದಿಗಳು ಸಿಗ್ತಾ ಇರಲಿಲ್ಲ. ಈಗ ಮಾಧ್ಯಮ ಇತ್ಯಾದಿಗಳು ಎಲ್ಲ ಮುಂದುವರೆದಿದ್ದರಿಂದಾಗಿ ಅದು ಕೂಡ ಕೆಲವೊಂದು ಸಂಗ್ರಹಗಳು ಕೂಡ ಇರತಕ್ಕಂಥದ್ದು ನೋಡಿದರೆ ತುಂಬ ಆಶ್ಚರ್ಯವಾಗ್ತದೆ. ಇಂತಹ ಒಂದು ಭೀಕರವಾದಂತಹ ಸಮಸ್ಯೆಯನ್ನು ಏನೂ ಅಲ್ಲದ ರೀತಿಯಲ್ಲಿ ಗೆಲ್ತೇವೆ ಅಂತ ಹೇಳಿ ಆದರೆ ಇದಕ್ಕೆ ಆ ಪರಮಾತ್ಮನ ಅನುಗ್ರಹವೇ ಕಾರಣ ಹೊರತು ಬೇರೇನೂ ಅಲ್ಲ. ಯಾಕೆ ಅಂತ ಕೇಳಿದರೆ 300-400 ಕಿಲೋಮೀಟ್ರ್ ಗಟ್ಟಲೆ ದೂರದಲ್ಲಿ ಇರುವಂತಹ ಆ ವ್ಯಕ್ತಿಗಳಲ್ಲಿ ನಾವೆಲ್ಲಿ ಎಲ್ಲವೂ ಕೂಡ ಒಂದು ಪವಾಡ. ಅನಂತರದಲ್ಲಿ ಎಷ್ಟೋ ಸಮಯದಲ್ಲಿ ನಮಗೆ ಅನಿಸ್ತಕ್ಕಂಥದ್ದು ಅಥವಾ ಅವರು ಹೀಗಾಗಿ ಒಳ್ಳೆಯದಾಗಿದ್ದೀವಿ ಅಂತ ಹೇಳಿದವಾಗ ಇದನ್ನು ನಾವು ಮಾಡಿದ್ವ, ಇದಕ್ಕೆ ನಾವು ಮಾರ್ಗದರ್ಶನ ಕೊಟ್ಟಿದ್ದೀವ, ಇದನ್ನು ನಾವು ಅದಕ್ಕೆ ಸಂಬಂಧಪಟ್ಟಂತಹ ದೈವಿಕವಾದಂತಹ ಶಕ್ತಿಯನ್ನು ತಗೊಂಡಿರ್ತಕ್ಕಂಥದ್ದು ನಾವು ಏನು ಹೇಳ್ತಾ ಇದ್ದೀವಿ ಅಂತ ಹೇಳುವುದಾಗಿ ಒಂದು ರೀತಿಯಾದಂತಹ ದಿಗ್ಭ್ರಮೆಗೂ ಕೂಡ ಕೆಲವೊಮ್ಮೆ ನಾವು ಒಳಗಾಗಬೇಕಾದಂತಹ ಪರಿಸ್ಥಿತಿ. ಹಾಗಾಗಿ ಇಂತಹ ಒಂದು ಮಹತ್ತರವಾದಂತಹ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಹೋಗಲಿಕ್ಕೆ ಅಥವಾ ಮಾಡಲಿಕ್ಕೆ ಆ ಪರಮಾತ್ಮ ಒಂದು ಶಕ್ತಿಯನ್ನು ಕರುಣಿಸಿದಾನಲ್ವ, ಆತನಿಗೆ ಜೀವನ ಪರ್ಯಂತರದಲ್ಲಿ ನಾವು ಏನನ್ನು ಕೊಟ್ಟರೂ ಕೂಡ ಏನೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಪರಮಾತ್ಮನಿಗೆ. ಆದರೂ ಕೊಟ್ಟರೂ ಕೂಡ ತುಂಬ ಕಡಿಮೆನೆ. ಮತ್ತು ಹಗಲು ರಾತ್ರಿ ಹೊತ್ತು ವೇಳೆ ಇಲ್ಲದೆ ಆತನ ಧ್ಯಾನವನ್ನು ಎಷ್ಟು ಮಾಡಿದರೂ ಕೂಡ ಕಡಿಮೆನೆ ಅಂತ ಅನಿಸಲ್ವ.